ಸಂಖ್ಯಾತ ಅಭಿಮಾನಿ ಬಳಗ ಈಗ ಅಲ್ಲಿ ಸೇರಿದೆ. ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದು ಸಾರಿ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಅವರು ಎಂಎಲ್ಎ ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ. ನಾನು ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಎಂಥದ್ದು ಸುಳೆ, ಸುಪ್ರಿಯಾ ಸುಳೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆಗ ಹೋಗಿದ್ದೆ. ಬಹಳ ಪಾಪ್ಯುಲರ್ ಆಗಿದ್ದರು ಅಲ್ಲಿ. ಸುಮಾರು ಅನೇಕ ಸಾರಿ ಬಾರಾಮತಿ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ರು. ಅಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದರು. ಅವರು ಸತ್ತಿರ್ತಕ್ಕಂಥದ್ದು ಬಹಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇತ್ತೀಚೆಗೆ ಶರದ್ ಪವಾರ್ ಜೊತೆ ಇದ್ದಿರ್ತವರು ಎನ್ಸಿಪಿ ಅವರು ಶರದ್ ಪವಾರ್ನ ವಿರೋಧ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಚೆನ್ನಾಗಿದ್ರು ಶರದ್ ಪವಾರ್ ಜೊತೆಯಲ್ಲಿ ಚೆನ್ನಾಗಿದ್ರು. ಅವರು ನಿಧನ ಆಗಿರ್ತಕ್ಕಂಥದ್ದು ಇಂಥ ದುರಂತ, ಇದು ಒಂದು ದುರಂತ, ಅಪಘಾತಗೀಡಾಗಿರ್ತಕ್ಕಂಥದ್ದು ದುರಂತ. ಸೊ ಅವ್ರ ಸಾವಿನ ದುಃಖ ಭರಿಸತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ. ಇತ್ತೀಚೆಗೆ ಪದೇ ಪದೇ ಪ್ಲೇನ್ ಕ್ರಾಶಸ್ ಆಗ್ತಾ ಇದೆ ಸರ್. ದೇಶದಲ್ಲಿ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದೊಂದು ತನಿಖೆ ಆಗ್ಬೇಕಾ ಸರ್? ತನಿಖೆ ದೇಶಾದ್ಯಂತ ಸಾಲು ಸಮಸ್ಯೆಗಳು ಟೆಕ್ನಿಕಲಿ ಈಗ ಅವ್ರಿಗೆ ಸಂತಾಪ ಹೇಳೋದಷ್ಟೇ. ಆಮೇಲೆ ನೋಡೋಣ. ಸಂಖ್ಯಾತ ಅಭಿಮಾನಿ ಬಳಗ ಈಗ ಅಲ್ಲಿ ಸೇರಿದೆ. ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದು ಸಾರಿ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಅವರು ಎಂಎಲ್ಎ ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ. ನಾನು ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಎಂಥದ್ದು ಸುಳೆ, ಸುಪ್ರಿಯಾ ಸುಳೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆಗ ಹೋಗಿದ್ದೆ. ಬಹಳ ಪಾಪ್ಯುಲರ್ ಆಗಿದ್ದರು ಅಲ್ಲಿ. ಸುಮಾರು ಅನೇಕ ಸಾರಿ ಬಾರಾಮತಿ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ರು. ಅಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದರು. ಅವರು ಸತ್ತಿರ್ತಕ್ಕಂಥದ್ದು ಬಹಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇತ್ತೀಚೆಗೆ ಶರದ್ ಪವಾರ್ ಜೊತೆ ಇದ್ದಿರ್ತವರು ಎನ್ಸಿಪಿ ಅವರು ಶರದ್ ಪವಾರ್ನ ವಿರೋಧ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಚೆನ್ನಾಗಿದ್ರು ಶರದ್ ಪವಾರ್ ಜೊತೆಯಲ್ಲಿ ಚೆನ್ನಾಗಿದ್ರು. ಅವರು ನಿಧನ ಆಗಿರ್ತಕ್ಕಂಥದ್ದು ಇಂಥ ದುರಂತ, ಇದು ಒಂದು ದುರಂತ, ಅಪಘಾತಗೀಡಾಗಿರ್ತಕ್ಕಂಥದ್ದು ದುರಂತ. ಸೊ ಅವ್ರ ಸಾವಿನ ದುಃಖ ಭರಿಸತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ. ಇತ್ತೀಚೆಗೆ ಪದೇ ಪದೇ ಪ್ಲೇನ್ ಕ್ರಾಶಸ್ ಆಗ್ತಾ ಇದೆ ಸರ್. ದೇಶದಲ್ಲಿ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದೊಂದು ತನಿಖೆ ಆಗ್ಬೇಕಾ ಸರ್? ತನಿಖೆ ದೇಶಾದ್ಯಂತ ಸಾಲು ಸಮಸ್ಯೆಗಳು ಟೆಕ್ನಿಕಲಿ ಈಗ ಅವ್ರಿಗೆ ಸಂತಾಪ ಹೇಳೋದಷ್ಟೇ. ಆಮೇಲೆ ನೋಡೋಣ. ಸಂಖ್ಯಾತ ಅಭಿಮಾನಿ ಬಳಗ ಈಗ ಅಲ್ಲಿ ಸೇರಿದೆ. ಬಹಳ
ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದು ಸಾರಿ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಅವರು MLA ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ. ನಾನು ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಎಂಥದ್ದು ಸುಪ್ರಿಯಾ ಸುಳೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆಗ ಹೋಗಿದ್ದೆ. ಬಹಳ ಪಾಪ್ಯುಲರ್ ಆಗಿದ್ದರು ಅಲ್ಲಿ. ಸುಮಾರು ಅನೇಕ ಸಾರಿ ಬಾರಾಮತಿ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ರು. ಅಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದರು. ಅವರು ಸತ್ತಿರ್ತಕ್ಕಂಥದ್ದು ಬಹಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇತ್ತೀಚೆಗೆ ಶರದ್ ಪವಾರ್ ಜೊತೆ ಇದ್ದಿರ್ತವರು NCP ಅವರು ಶರದ್ ಪವಾರ್ನ ವಿರೋಧ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಚೆನ್ನಾಗಿದ್ರು ಶರದ್ ಪವಾರ್ ಜೊತೆಯಲ್ಲಿ ಚೆನ್ನಾಗಿದ್ರು. ಅವರು ನಿಧನ ಆಗಿರ್ತಕ್ಕಂಥದ್ದು ಇಂಥ ದುರಂತ, ಇದು ಒಂದು ದುರಂತ, ಅಪಘಾತಗೀಡಾಗಿರ್ತಕ್ಕಂಥದ್ದು ದುರಂತ. ಸೊ ಅವ್ರ ಸಾವಿನ ದುಃಖ ಭರಿಸತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ. ಇತ್ತೀಚೆಗೆ ಪದೇ ಪದೇ ಪ್ಲೇನ್ ಕ್ರಾಶಸ್ ಆಗ್ತಾ ಇದೆ ಸರ್. ದೇಶದಲ್ಲಿ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದೊಂದು ತನಿಖೆ ಆಗ್ಬೇಕಾ ಸರ್? ತನಿಖೆ ದೇಶಾದ್ಯಂತ ಸಾಲು ಸಮಸ್ಯೆಗಳು ಟೆಕ್ನಿಕಲಿ ಈಗ ಅವ್ರಿಗೆ ಸಂತಾಪ ಹೇಳೋದಷ್ಟೇ. ಆಮೇಲೆ ನೋಡೋಣ. ಸಂಖ್ಯಾತ ಅಭಿಮಾನಿ ಬಳಗ ಈಗ ಅಲ್ಲಿ ಸೇರಿದೆ. ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದು ಸಾರಿ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಅವರು MLA ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ. ನಾನು ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಎಂಥದ್ದು ಸುಪ್ರಿಯಾ ಸುಳೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆಗ ಹೋಗಿದ್ದೆ. ಬಹಳ ಪಾಪ್ಯುಲರ್ ಆಗಿದ್ದರು ಅಲ್ಲಿ. ಸುಮಾರು ಅನೇಕ ಸಾರಿ ಬಾರಾಮತಿ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ರು. ಅಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದರು. ಅವರು ಸತ್ತಿರ್ತಕ್ಕಂಥದ್ದು ಬಹಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇತ್ತೀಚೆಗೆ ಶರದ್ ಪವಾರ್ ಜೊತೆ ಇದ್ದಿರ್ತವರು NCP ಅವರು ಶರದ್ ಪವಾರ್ನ ವಿರೋಧ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಚೆನ್ನಾಗಿದ್ರು ಶರದ್ ಪವಾರ್ ಜೊತೆಯಲ್ಲಿ ಚೆನ್ನಾಗಿದ್ರು. ಅವರು ನಿಧನ ಆಗಿರ್ತಕ್ಕಂಥದ್ದು ಇಂಥ ದುರಂತ, ಇದು ಒಂದು ದುರಂತ, ಅಪಘಾತಗೀಡಾಗಿರ್ತಕ್ಕಂಥದ್ದು ದುರಂತ. ಸೊ ಅವ್ರ ಸಾವಿನ ದುಃಖ ಭರಿಸತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ. ಇತ್ತೀಚೆಗೆ ಪದೇ ಪದೇ ಪ್ಲೇನ್ ಕ್ರಾಶಸ್ ಆಗ್ತಾ ಇದೆ ಸರ್. ದೇಶದಲ್ಲಿ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದೊಂದು ತನಿಖೆ ಆಗ್ಬೇಕಾ ಸರ್? ತನಿಖೆ ದೇಶಾದ್ಯಂತ ಸಾಲು ಸಮಸ್ಯೆಗಳು ಟೆಕ್ನಿಕಲಿ ಈಗ ಅವ್ರಿಗೆ ಸಂತಾಪ ಹೇಳೋದಷ್ಟೇ. ಆಮೇಲೆ ನೋಡೋಣ.